ನಮ್ಮನ್ನು ಸಂಪೂರ್ಣವಾಗಿ ಮಾತಿನ ಮೋಡಿಯಲ್ಲಿ ಒಂದು ಮಾಯದ ಕೂಪಕ್ಕೆ ತಳ್ಳುತ್ತಾ ಇರುವಂತಹ ಕಾಲಘಟ್ಟ. ಇಂಥ ಕಾಲಘಟ್ಟದಲ್ಲಿ ಪಂಚಮ ನನಗೆ ಅನಿಸೋದು ಒಂದು ಎಚ್ಚರಿಕೆಯ ಗಂಟೆಯಾಗಿ ಅದು ಕೆಲಸ ಮಾಡುತ್ತೆ. ಪಂಚಮದ ರೂಟ್ಸ್ಗಳು ಶುದ್ಧ ಆಧುನಿಕತೆ, ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆಯಲ್ಲಿ ಇದ್ದರೂ ಕೂಡ ಪಂಚಮದ ಒಂದು ಸಾಂಸ್ಕೃತಿಕ ಸ್ಮೃತಿ ಕೋಶದಲ್ಲಿ ಈ ರೀತಿ ತನಗೆ ಅರಿವಿಲ್ಲದಂತೆಯೇ ಇಡೀ ಈ ದೇಶದಲ್ಲಿ ಈ ಹಕ್ಕುಗಳ ಹೋರಾಟಗಳು ಎಲ್ಲೆಲ್ಲಿ ನಡೆದಿದೆಯೋ, ಮನುಷ್ಯತ್ವದ ದಮನ ಎಲ್ಲೆಲ್ಲಿ ಉಂಟಾಗಿದೆಯೋ ಅಲ್ಲಿ ಇದ್ದಂತಹ ಚಿಂತನೆಗಳು, ಪರಿಭಾಷೆಗಳು ಅವು ಪ್ರಾಗ್ರೂಪ ಪ್ರತಿಮೆಗಳಾಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸದಾ ಜಾಗೃತವಾಗಿರುವಂತಹ ಈ ಯಾಜಮಾನ್ಯ ಬಂಡವಾಳ ಶಕ್ತಿಗಳನ್ನು ಅದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು, ಹೆಚ್ಚು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಒಂದು ಪ್ರಜ್ಞೆಯನ್ನು ಅದು ಓದುಗರಲ್ಲಿ ಅದು ತುಂಬುತ್ತಾ. ಸೊ ವ್ಯಕ್ತಿಯ ದೃಷ್ಟಿಯಿಂದ ಸ್ವಾಯತ್ತತೆ, ಸಾಮಾಜಿಕ ಚಿಂತನೆಯ ದೃಷ್ಟಿಯಿಂದ ಸ್ವಾಯತ್ತತೆ, ಸಾಂಸ್ಕೃತಿಕವಾದ ಒಂದು ರಚನೆಯ ದೃಷ್ಟಿಯಿಂದ ಸ್ವಾಯತ್ತತೆ, ಒಂದು ಸೋಷಿಯೋ ಎಕನಾಮಿಕ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಸ್ವಾಯತ್ತತೆ, ಅಷ್ಟೊಂದು ರೀತಿಯ ಅಟಾನಮಿಯನ್ನು ಪಂಚಮ ಸೃಷ್ಟಿಸೋದಕ್ಕೆ ಸಾಧ್ಯವಾಗಿದ್ದಕ್ಕೆ ನನಗೆ ಪಂಚಮ ಬಹಳ ಮುಖ್ಯ ಅನಿಸುತ್ತೆ. ಈ ಘನ ಸಭೆಯಲ್ಲಿ ದಲಿತ ಚಳುವಳಿ ಮತ್ತು ಹಲವಾರು ಹಕ್ಕುಗಳ ಚಳುವಳಿಗಾರರು, ಚಿಂತಕರು ನೆರೆದಿದ್ದೀರಿ. ನೀವೆಲ್ಲರೂ ಕೂಡ ಪಂಚಮದ ಮೂಲಕ ಮತ್ತು ನಿಮ್ಮ ಚಳುವಳಿಯ ಮೂಲಕ ಕರ್ನಾಟಕದ, ಆ ಮೂಲಕ ಭಾರತದ ಚರಿತ್ರೆಯ ಚಕ್ರಗಳನ್ನು ನ್ಯಾಯದ ಒಂದು ದಿಕ್ಕಿಗೆ ಎಳೆದು ತರಲು ಬದುಕಿದವರು. ನಿಮಗೆಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಕಾಲ ಇದೆಯಲ್ಲ, ಅದು ಇಂಥ ಜನಾಂಗಗಳ, ಸಮುದಾಯಗಳ ಚರಿತ್ರೆಗಳನ್ನು, ಸಂಸ್ಕೃತಿಗಳನ್ನು ಅಳಿಸಿ ಹಾಕುತ್ತಲೇ ನಮ್ಮ ಐಕಾನ್ಗಳನ್ನು ಹೈಜಾಕ್ ಮಾಡ್ತಾ ಅವರನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ತಾನೆ ಮತ್ತು ನಮ್ಮ ಸಮುದಾಯಗಳನ್ನ ದಿಕ್ಕನ್ನು ತಪ್ಪಿಸುತ್ತಿರುವಂತಹ ಈ ಕಾಲದಲ್ಲಿ ಈ ಮೂಲಕ ನಮ್ಮಗಳನ್ನು, ನಮ್ಮ ಸಮುದಾಯಗಳನ್ನು ತಬ್ಬಲಿಗಳನ್ನಾಗಿ ಮತ್ತು ನೆಲೆಯಿಲ್ಲದವರನ್ನಾಗಿ ಮಾಡ್ತಿರುವಂತಹ ಈ ಕಾಲದಲ್ಲಿ ಇಂಥ ಕಥನಗಳನ್ನು ಅವು ಜತನವಾಗದಂತೆ ಕಾಪಿಟ್ಟುಕೊಳ್ಳಲು ಸಾಧ್ಯವಾಗುವುದಂತೆ ಒಂದು ಬಲವಾದ ಕಟ್ಟುಗಳನ್ನು ಹಾಕಿಕೊಟ್ಟಿರುವಂತಹ ಅಕಾಡೆಮಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಆ ಮೂಲಕವಾಗಿ ಈ ತಂಡಕ್ಕೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ನೆರವಾದವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂತಂದರೆ ನಾನಂತೂ ಇದಾಗಬಹುದು ಮತ್ತು ಯಾವುದೇ ರೀತಿಯ ನಮ್ಮ ಪಾಲಿಟಿಕ್ಸ್ಗೆ ಬಹಳ ಮುಖ್ಯವಾದಂತಹ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನೂ ಕೂಡ ಅದು ಕಾಫಿ ಬ್ರೌನ್ ಕಲರ್ ಆಗಿದೆ ಪೇಪರ್ಗಳು, ಅವನ್ನೆಲ್ಲನೂ ನಾನು ಹಾಗೆ ಇಟ್ಕೊಂಡವಳು. ಆ ಕಾರಣಕ್ಕೋಸ್ಕರ ನಾನು ಇದನ್ನು ನನ್ನ ಆಸ್ತಿ ಅಂತ ಭಾವಿಸಿದ್ದೀನಿ. ಸೊ ನಮ್ಮ ಮೊದಲ ತಲೆಮಾರಿನವರು ಕಟ್ಟಿಕೊಟ್ಟಂತಹ ಆಸ್ತಿಯನ್ನು ಅಧಿಕೃತ ವಾರಸುದಾರರಾದಂತಹ ನಮಗೆ ಕೊಟ್ಟಿದ್ದೀರಾ ಸರ್, ಅದಕ್ಕಾಗಿ ಧನ್ಯವಾದಗಳು. ನನಗೆ ಫೋನ್ ಮಾಡಿ ಈ 2ನೇ ಸಂಪುಟದ ಬಗ್ಗೆ ಒಂದು 15 ನಿಮಿಷ ಮಾತಾಡೋದಕ್ಕೆ ಹೇಳಿದ್ದಾರೆ. ಇದನ್ನು ನಾನು ಕಣ್ಣಾಡಿಸಿದಾಗ, ನಾನು ಕಣ್ಣಾಡಿಸ್ಲಿಕ್ಕೆ ಮಾತ್ರ ನನಗೆ ಸಾಧ್ಯವಾಗಿದ್ದು, ಆದರೆ ನನ್ನ ಹಿಂದಿನ ಓದಿನ ನೆನಪಿನಿಂದ ನಾನು ಮಾತುಗಳನ್ನಾಡ್ತೀನಿ. ನಾನು ಕಣ್ಣಾಡಿಸ್ತಾ ಹೋದಾಗ, ಹೊಸದಾಗಿ ಬಂದಿರುವಂತಹ ಈ ಪಂಚಮದ ಸಂಕಲನವನ್ನು ಕಣ್ಣಾಡಿಸ್ತಾ ಹೋದಾಗ, ಸುಮ್ಮನೆ ಪುಟ ತಿರುಗಿಸ್ತಾ ಹೋದಾಗ ನನಗೆ ಎದ್ದು ಕಂಡಿದ್ದು ಮೊದಲನೇದಾಗಿ ಈ ಪಂಚಮ ಸೃಷ್ಟಿಸ್ತಾ ಇರುವಂತಹ ಕಥನಗಳು. ಎಷ್ಟು ವೈವಿಧ್ಯಮಯವಾದಂತಹ ಕಥನಗಳನ್ನು ಪಂಚಮ ಸೃಷ್ಟಿಸಿದೆ ಅಂತಂದರೆ, ಅಲ್ಲಿಯವರೆಗೂ ನಾವು ಸಾಂಸ್ಕೃತಿಕ ಕಥನಗಳು ಅಂತ ಯಾವುದನ್ನು ಕರಿತಾ ಇದ್ವಿ, ಆ ಸಾಂಸ್ಕೃತಿಕ ಕಥನಗಳಿಗೆ ಒಂದೊಂದಕ್ಕೂ ಒಂದೊಂದು ಪ್ರಕಾರಗಳಿಗೂ ಒಂದೊಂದು ಹೆಸರನ್ನು ಕೊಟ್ಟು, ಒಂದೊಂದು ಅದಕ್ಕೆ ವ್ಯಾಖ್ಯಾನಗಳನ್ನು ಕೊಟ್ಟು, ಒಂದು ಚೌಕಟ್ಟಿನಲ್ಲಿ ಇಡುವುದಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಸೌಂದರ್ಯ ಮೀಮಾಂಸೆಯ ಕಾಲಘಟ್ಟದಲ್ಲಿ ಈ ಪಂಚಮ ಆ ಸೌಂದರ್ಯ ಮೀಮಾಂಸೆಯ ಎಲ್ಲ ಚೌಕಟ್ಟುಗಳನ್ನು ಮುರಿದು ಅಪಾರವಾದಂತಹ ವೈವಿಧ್ಯತೆಯ ಕಥನಗಳನ್ನು ಅದು ಸೃಷ್ಟಿಸಲಿಕ್ಕೆ ಶುರು ಮಾಡ್ತಾ ಇದೆ.
ಸೃಷ್ಟಿಸ್ಲಿಕ್ಕೆ ಶುರು ಮಾಡುವುದರ ಮೂಲಕವೇ ಎಲ್ಲ ರೀತಿಯ ಕಥನಗಳು ಮರ್ಜ್ ಆಗುವ ಒಂದು ಪಾಲಿಟಿಕ್ಸ್ ಇದೆಯಲ್ಲ. ಸೊ ವರದಿಗಳು ವಿಶ್ಲೇಷಣೆಗಳಾಗ್ತಾ ಹೋಗ್ತವೆ, ಆಮೇಲೆ ಅನುವಾದಗಳು ವೈಚಾರಿಕ ಲೇಖನಗಳಾಗ್ತಾ ಹೋಗ್ತವೆ, ಕಥೆ, ಕವನ, ಟೆಸ್ಟಿಮೋನಿಯಲ್ಸು, ಇವೆಲ್ಲವೂ ಹೀಗೆ ಅನೇಕ ರೀತಿಯ ನೆರೇಟಿವ್ಸ್ಗಳಿದ್ದಾವೆ. ಆ ನೆರೇಟಿವ್ಸ್ಗಳು ಒಂದರೊಳಗಡೆ ಒಂದು ಮರ್ಜ್ ಆಗ್ತಾ 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 ಅವು ಲೇಯರ್ಡ್ ಆದಂತಹ ಪದರು ಆದಂತಹ ಒಂದು ಡಿಸ್ಕೋರ್ಸನ್ನು ಅವು ಸೃಷ್ಟಿ ಮಾಡ್ತಾ ಹೋಗ್ತವೆ. ಯಾಕೆ ನಾನು ಅದನ್ನು ಪದರು ಅನ್ನೋದನ್ನ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿಯ ತನಕ ನಮ್ಮ ಸೌಂದರ್ಯ ಮೀಮಾಂಸೆ ಒಂದು ನಿರ್ದಿಷ್ಟ ಪಂಥ, ನಿರ್ದಿಷ್ಟ ಚಿಂತನೆ, ಈ ದಿಕ್ಕಿನಲ್ಲೇ ಅಲ್ಲಿ ಕ್ರಿಯೇಟ್ ಆದಂತಹ ಡಿಸ್ಕೋರ್ಸ್ಗಳನ್ನ ನೋಡಬೇಕು ಎನ್ನುವಂತಹ ಒತ್ತಾಯವನ್ನು ನಮ್ಮ ಮೇಲೆ ಹೇರ್ತಾ ಇತ್ತು. ವಿಶ್ವವಿದ್ಯಾಲಯದ ಪಠ್ಯಗಳೂ ಕೂಡ ಅದೇ ರೀತಿಯ ಥಿಯರಿಯನ್ನು ನಮಗೆ ಕಟ್ಟಿಕೊಡ್ತಾ ಇದ್ದು. ಬಟ್ ಪಂಚಮ ಏನು ಮಾಡ್ತಾ ಇತ್ತು ಅಂತಂದರೆ, ಮುಖ್ಯವಾಹಿನಿಯ ಈ ಎಲ್ಲ ಮೀಮಾಂಸೆಗಳನ್ನೂ ಕೂಡ ಏಕಕಾಲಕ್ಕೆ ಅದು ಕರಗಿಸ್ತಾನೆ ಹೊಸದೊಂದು ಸೃಷ್ಟಿಯತ್ತ ಅದು ಹಾತೊರಿತಾ ಇತ್ತು. ಸೊ ಅದು ಯಾವ ರೀತಿಯ ಸೃಷ್ಟಿಯನ್ನು ಮಾಡ್ತಾ ಇತ್ತು ಅಂತ ನಾನು ನೆನಪಿಸ್ಕೊಂಡಾಗ ನನಗೆ ನೆನಪಾದದ್ದು ರೇಮಂಡ್ ವಿಲಿಯಮ್ಸ್. ಸೊ ರೇಮಂಡ್ ವಿಲಿಯಮ್ಸ್ ಕಲ್ಚರ್ಗೆ ಕೊಡುವ ವ್ಯಾಖ್ಯಾನ ಏನಂತಂದ್ರೆ, ಕಲ್ಚರ್ ಈಸ್ ಆರ್ಡಿನರಿ. ಅಲ್ಲಿಯ ತನಕ ಯಾಜಮಾನೀಯ ನೆಲೆಯ ಒಂದು ಸಂಸ್ಕೃತಿಯ ಮುಖ್ಯವಾಹಿನಿಯಲ್ಲಿದ್ದಾಗ ಅಲ್ಲಿಯ ತನಕ ಎಲ್ಲ ರೀತಿಯ ಸಾಹಿತ್ಯಿಕವಾದಂತಹ, ಸಾಂಸ್ಕೃತಿಕವಾದಂತಹ ಒಂದು ನಿಯಮಗಳನ್ನು ಅನುಸರಿಸಬೇಕಾದಂತಹ ಕಾಲಘಟ್ಟದಲ್ಲಿ ಪಂಚಮ ಏನು ಮಾಡ್ತಾ ಹೋಗ್ತಾ ಇತ್ತು ಅಂತಂದರೆ, ಕುರಿತೋದಯಂ ಭಾಷಾ ಪರಿಣಿತ ಮತಿಗಳು ಅನ್ನುವಂತಹ ಕವಿರಾಜ ಮಾರ್ಗಕಾರನ ಒಂದು ತಿಳುವಳಿಕೆ ಏನಿತ್ತಲ್ಲ, ಆ ತಿಳುವಳಿಕೆಯನ್ನು ಅದು ನಿಜವಾಗಿಸ್ತಾ ಇತ್ತು. ನೆಕ್ಸ್ಟ್ ನನಗೆ ಬಹಳ ಮುಖ್ಯವಾಗಿ ಕಾಣೋದು, ಪಂಚಮ ಸೃಷ್ಟಿಸ್ತಾ ಇದ್ದಂಥ ಅಪಾರವಾದ ವೈವಿಧ್ಯಮಯವಾದಂತಹ ಪ್ರಕಾರಗಳು. ಸೊ ಇಲ್ಲಿನ ಪ್ರಕಾರಗಳನ್ನು ನಾನು ನೋಡ್ತಾ ಹೋದಾಗ, ನಾವು ಈ ಹೊತ್ತು ಯಾವುದನ್ನು ಭಾಳ ಮುಖ್ಯ ಅಂತ ಕರಿತೀವಿ, ಅದು ಟೆಸ್ಟಿಮೋನಿಯಲ್ಸ್ ಆಗಿರಬಹುದು, ಅಥವಾ ಪುಟ್ಟ ಪುಟ್ಟ 2-3 ಸಾಲಿನ ಕಥೆಗಳು, 2-3 ಸಾಲಿನ ಕವನಗಳು, ಅವನ್ನ ನಾವು ಕವನ ಅಂತ ಕರಿಬೇಕೋ ಕಥೆ ಅಂತ ಕರಿಬೇಕೋ ಏನೂ ನನಗೆ ಗೊತ್ತಾಗೋದಿಲ್ಲ. ಅದಕ್ಕಿನ್ನೂ ಹೆಸರು ಕೊಡೋದಕ್ಕೂ ಕೂಡ ನಮ್ಮ ಸಾಂಸ್ಕೃತಿಕ ಎಲ್ಲವನ್ನೂ ಒಟ್ಟಾಗಿ ಸೇರಿ ನಾವು ನೆರೇಟಿವ್ಸ್ ಅಂತ ಕರಿತಾ ಇದ್ದೀವಿ. ಆ ಥರದ ನೆರೇಟಿವ್ಸ್ನ ಯಾವುದನ್ನು ನಾವು ಪೋಸ್ಟ್ ಕೊಲೋನಿಯಲಿಸಮ್ ಕಾಲಘಟ್ಟದ್ದು ಅಂತ ಕರಿತೀವಿ, ಅಥವಾ ಪೋಸ್ಟ್ ಮಾಡರ್ನಿಸಮ್ನ ಕಾಲಘಟ್ಟದ್ದು ಅಂತ ಕರಿತೀವಿ. ನಾವು ಇವಾಗ ಆ ಕಾಲಘಟ್ಟವನ್ನು ಮೀರ್ಕೊಂಡು ಬೇರೆ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಅದನ್ನು ಹೇಳ್ತಾ ಇತ್ತು. ಅದನ್ನು 70-80ರ ದಶಕದಲ್ಲಿ ಈಗ ತಾನೇ ಹೇಳಿದ್ರು, ನಾವೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಆ ವಿದ್ಯಾರ್ಥಿಗಳು ಕಟ್ತಾ ಇದ್ರು. ನನಗೆ ಬಹಳ ಆಶ್ಚರ್ಯ ಆಗುವಂಥ ಸಂಗತಿ ಏನು ಅಂತಂದರೆ, ತಮಗೆ ಗೊತ್ತಿಲ್ಲದೇನೆ ಆ ಕಾಲಘಟ್ಟದಲ್ಲಿ ಅರೌಂಡ್ 70s 90s ರಂಜಿತ್ ಗುಹಾ ಮತ್ತು ಸುಮಿತ್ ಸರ್ಕಾರ್ ಅಂತವರು ಉಪಸಂಸ್ಕೃತಿಗಳ ಬಗ್ಗೆ ಅವರು ವಾಲ್ಯೂಮ್ಗಳನ್ನು ತರ್ತಾ ಇದ್ರು. ಈ ಯಾವ ವಾಲ್ಯೂಮ್ಗಳನ್ನು ಓದ್ದೇನೆ ಅಂಬೇಡ್ಕರ್ ಅವರು ಸೋಷಿಯಾಲಜಿಕಲಿ, ಆಂಥ್ರೋಪಾಲಜಿಕಲಿ ಮಾಡಿರುವ ರಿಸರ್ಚ್ಗಳನ್ನು ಓದ್ದೇನೆ ಅಷ್ಟೊಂದು ವೈವಿಧ್ಯಮಯವಾದಂತಹ ಪ್ರಕಾರಗಳನ್ನು ಅದರ ಪಾಲಿಟಿಕ್ಸ್ನ ಸಮೇತವಾಗಿ ಹೇಗೆ ಇವ್ರಿಗೆ ಕರೆಕ್ಟಾಗಿ ಹಿಡಿಯೋದಕ್ಕೆ ಸಾಧ್ಯವಾಯಿತು ಅಂತ. ಯಾಕೆಂತಂದರೆ, ಯಾವುದೇ ಕಾಲಘಟ್ಟದ ಪಾಲಿಟಿಕ್ಸ್ಗೆ ಅನೇಕ ಮುಖಗಳ ಇರ್ತವೆ. ನಾವು ಒಂದು ಚೂರು ಎಚ್ಚರಿಕೆ ತಪ್ಪಿದ್ರೂ ಕೂಡ ನಮ್ಮನ್ನು ದಮನ ಮಾಡುವ ಪಾಲಿಟಿಕ್ಸ್ನ ಪರವಾಗಿಯೇ ನಾವು ಕೆಲಸ ಮಾಡುವಂತಹ ಸಾಧ್ಯತೆಗಳಿರ್ತವೆ, ಅಥವಾ ಅದರ ಗುಂಪಿನ ಒಳಗೆ ಸೇರಿ ಹೋಗುವ ಅಪಾಯ ಇರುತ್ತೆ. ಬಟ್ ಪಂಚಮದಲ್ಲಿ ಅದರ ಪ್ರತಿಯೊಂದು ನೆರೇಟಿವ್ಗಳನ್ನ ನೋಡಿದಾಗ ಆ ಗುಂಪಿಗೆ ಸೇರಿ ಹೋಗದ ಅಥವಾ ಅದರ ಒಳಗಡೆ ಸೆಳೆದುಕೊಂಡು ಹೋಗದಂತಹ ಅಪಾಯಗಳ ಒಂದು ಎಚ್ಚರಿಕೆ ಮತ್ತು ಒಂದು ಜಾಗೃತ ಪ್ರಜ್ಞೆ ಇರುವುದನ್ನು ನಾನು ಉದ್ದಕ್ಕೂ ನೋಡ್ಕೊಳ್ತಾ ಬಂದಿದ್ದೀನಿ. ಆ ಥರದ ಒಂದು ಜಾಗೃತ ಪ್ರಜ್ಞೆಯನ್ನು, ಆ ಥರದ ಒಂದು ಎಚ್ಚರಿಕೆಯನ್ನು ಆ ಪಾಲಿಟಿಕ್ಸ್ನ ಮೂಲಕ ನಮಗೆ ಕಟ್ಟಿಕೊಟ್ಟ ಎಲ್ಲರಿಗೂ ಕೂಡ, ಪಂಚಮವನ್ನು ಸೃಷ್ಟಿಸಿದ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಥಿಯರಿ ಮೂಲಕ ಹೇಳೋದಾದರೆ ನಾವು ಇದನ್ನು ಹೇಗೆ ಹೇಳ್ಬೋದು? ಭಕ್ತಿನ್ ಎನ್ನುವಂತಹ ಒಬ್ಬ ರಷ್ಯಾದ ಚಿಂತಕ ಯಾವುದೇ ಒಂದು ಕಥನಕ್ಕೆ ಅನೇಕ ಧ್ವನಿಗಳಿರುತ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಸೊ
ಪಂಚಮದ ಪ್ರತಿಯೊಂದು ಕಥನ ಅದು ಈಗಾಗಲೇ ಒಬ್ಬರು ಉಲ್ಲೇಖ ಮಾಡಿದ್ರು, ಪದೇ ಪದೇ ಗರ್ಭಪಾತ ಮಾಡಿಸ್ಕೊಳಕ್ ಬರುವಂತಹ ಒಬ್ಬ ಹೆಣ್ಣುಮಗಳ ಕಥೆ ಆಗಬಹುದು, ಅಥವಾ ಅನುಭವದ ಗಣಿಯಿಂದ ಬರುವಂತಹ ಕಥೆಗಳಾಗಬಹುದು, ಅಥವಾ ರಾಮಾಯಣ ಮಹಾಭಾರತದಂತಹ ಎಪಿಕ್ಗಳನ್ನು ವಿಶ್ಲೇಷಣಾತ್ಮಕವಾಗಿ ನೋಡುವಂತಹ ಕಥನಗಳಾಗ್ಬೋದು. ಅವು ಎಷ್ಟು ಪಾಲಿಫನಿಯನ್ನು, ಮಲ್ಟಿ ಲೇಯರ್ಡ್ ಆದಂತಹ ವಾಗ್ವಾದವನ್ನು ನಾವು ಇಟ್ಕೊಂಡಿದ್ದೇವೆ ಅಂತಂದರೆ ಈ ಹೊತ್ತಿಗೂ ಕೂಡ ಅದು ನಮಗೆ ಬಹಳ ಮುಖ್ಯವಾಗ್ತಾ ಬರುತ್ತೆ. ಯಾಕೆಂತಂದರೆ ಈ ಕಾಲಘಟ್ಟ ಇದೆಯಲ್ಲ, ಆ ಥರದ ಪುರಾಣಗಳನ್ನಾಗಲಿ ಎಲ್ಲವನ್ನೂ ಆಗಲಿ ಒಟ್ಟು ನಮ್ಮ ಸಂಸ್ಕೃತಿಯ ಕಥನಗಳನ್ನು ತಿರುಚಿ ಬೇಕಾದಂತೆ ವ್ಯಾಖ್ಯಾನವನ್ನು ಮಾಡ್ತಾ ನಮ್ಮನ್ನು ಸಂಪೂರ್ಣವಾಗಿ ಮಾತಿನ ಮೋಡಿಯಲ್ಲಿ ಒಂದು ಮಾಯದ ಕೂಪಕ್ಕೆ ತಳ್ಳುತ್ತಾ ಇರುವಂತಹ ಕಾಲಘಟ್ಟ. ಇಂಥ ಕಾಲಘಟ್ಟದಲ್ಲಿ ಪಂಚಮ ನನಗೆ ಅನಿಸೋದು ಒಂದು ಎಚ್ಚರಿಕೆಯ ಗಂಟೆಯಾಗಿ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಪಂಚಮದ ಇಂಪಾರ್ಟೆನ್ಸ್ ನನಗೆ ಯಾಕೆ ಈ ಕಾಲಕ್ಕೂ ತುಂಬ ಮಹತ್ವ ಅಂತ ಅನಿಸುತ್ತೆ ಅಂತಂದರೆ, ಇಡೀ ಪಂಚಮ ಹೊಸದೊಂದು ರೀತಿಯ ಅಟಾನಮಿಯನ್ನು ಅದು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅಟಾನಮಿ ಅಂತ ಹೇಳಿದಾಗ ನಾನು ಯಾವ ರೀತಿಯ ಅಟಾನಮಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅದು ವಸ್ತುವಿನಲ್ಲಿ ಅಟಾನಮಿ, ಭಾಷೆಯಲ್ಲಿ ಅಟಾನಮಿ, ಆ ವಸ್ತುವನ್ನು, ಆ ಭಾಷೆಯನ್ನು ನೀನು ಯಾವ ರೀತಿ ನೋಡ್ತೀಯಾ ಎನ್ನುವುದರಲ್ಲಿ ಅಟಾನಮಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಅಕ್ಷರಶಃ ಪುಟಕ್ಕೊಬ್ಬರು ಲೇಖಕರನ್ನ ಸೃಷ್ಟಿ ಮಾಡ್ತಾ ಹೋಗುತ್ತಲ್ಲ. ಪುಟಕ್ಕೊಬ್ಬರು ಲೇಖಕರನ್ನ ಸೃಷ್ಟಿ ಮಾಡೋದು ಅಂತಂದರೆ 2 ಸಂಪುಟಗಳ, ಅದರಲ್ಲಿ ಕೆಲವು ಸಂಪುಟಗಳು ಬೇರೆ ಕಳೆದು ಹೋಗಿದೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಅಷ್ಟೊಂದು ರೀತಿಯ ವ್ಯಕ್ತಿಯ ದೃಷ್ಟಿಯಿಂದ ಸ್ವಾಯತ್ತತೆ, ಸಾಮಾಜಿಕ ಚಿಂತನೆಯ ದೃಷ್ಟಿಯಿಂದ ಸ್ವಾಯತ್ತತೆ, ಸಾಂಸ್ಕೃತಿಕವಾದ ಒಂದು ರಚನೆಯ ದೃಷ್ಟಿಯಿಂದ ಸ್ವಾಯತ್ತತೆ, ಒಂದು ಸೋಷಿಯೋ ಎಕನಾಮಿಕ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಸ್ವಾಯತ್ತತೆ, ಅಷ್ಟೊಂದು ರೀತಿಯ ಅಟಾನಮಿಯನ್ನು ಪಂಚಮ ಸೃಷ್ಟಿಸೋದಕ್ಕೆ ಸಾಧ್ಯವಾಗಿದ್ದಕ್ಕೆ ನನಗೆ ಪಂಚಮ ಬಹಳ ಮುಖ್ಯ ಅನಿಸುತ್ತೆ. ಈ ಕಾಲಘಟ್ಟಕ್ಕೂ ಕೂಡ ಅದು ನಮಗೆ ಎಲ್ಲ ರೀತಿಯ ಚಿಂತನೆಗಳಿಗೆ, ಹೋರಾಟಕ್ಕೆ ಒಂದು ಗಟ್ಟಿಯಾದ ತಾತ್ವಿಕವಾದಂತಹ ತಳಪಾಯ ಅಂತ ನನಗೆ ಅನಿಸುತ್ತೆ. ಇಡೀ ಕನ್ನಡ ಸಾಹಿತ್ಯವನ್ನು ನಾವು ನೋಡ್ತಾ ಬಂದರೆ ಭಾಷೆ ಅನ್ನೋದು ಬಹಳ ಮೇಜರ್ ಆದಂತಹ ಪಾತ್ರವನ್ನು ವಹಿಸಿರೋದಕ್ಕೆ ನಾವು ಸಾಕ್ಷಿಯಾಗ್ತಾ ಹೋಗ್ತೀವಿ. ನಮ್ಮ ಮೊದಲನೇ ಕವಿರಾಜ ಮಾರ್ಗಕಾರನಿಂದ ಹಿಡಿದು ಮಹಾಲಿಂಗ ರಂಗನಿಂದ ಹಿಡಿದು BM ಶ್ರೀವರೆಗೂ ಕೂಡ ಅವರು ಭಾಷೆ ಎನ್ನುವುದು ಹೀಗೇ ಇರಬೇಕು, ಅದು ಇಂತಿಂಥ ನಿಯಮಗಳನ್ನೇ ಒಳಗೊಂಡಿರಬೇಕು ಅಂತ ಅವರು ಕಟ್ಟುಗಳನ್ನು ಕಟ್ತಾ ಇದ್ರು. ಆ ಮೂಲಕವಾಗಿ ಅವರು ಒಂದು ಪಾಲಿಟಿಕ್ಸ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ರು. ಪಂಚಮ ಆ ರೀತಿಯ ಭಾಷಿಕ ನಿಯಮಗಳನ್ನು ಹೇರದೇನೆ ವಚನಕಾರರ ಅಥವಾ ನಮ್ಮ ಮಾಧ್ಯಮ ಫಿಲಾಸಫಿಯ ಒಂದು ಶೂನ್ಯದ ತತ್ವ ಅಂತಂದರೆ ಗಿವಿಂಗ್ ಫ್ರೀಡಮ್ ಟು ಎವ್ರಿ ಒನ್, ಯಾವ ಗಡಿಗಳಿಲ್ಲ, ಯಾವ ಕಟ್ಟುಗಳೂ ಇಲ್ಲದಂತಹ ಒಂದು ಬಯಲು ತತ್ವವನ್ನು, ಅದು ಭಾಷೆಯ ಮೂಲಕನೇ ಒಂದು ಶೂನ್ಯತೆಯ ತತ್ವವನ್ನು, ಒಂದು ಬಯಲು ತತ್ವವನ್ನು ಪ್ರತಿಪಾದಿಸುವ ಒಂದು ಬ್ಯೂಟಿಯನ್ನು ನಾನು ಪಂಚಮವನ್ನು ಓದಬೇಕಾದ್ರೆ ನಾನು ಅದನ್ನು ಅನುಭವಿಸಿದ್ದೀನಿ. ಪಂಚಮದ ರೂಟ್ಸ್ಗಳು ಶುದ್ಧ ಆಧುನಿಕತೆ, ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆಯಲ್ಲಿ ಇದ್ದರೂ ಕೂಡ ಪಂಚಮದ ಒಂದು ಸಾಂಸ್ಕೃತಿಕ ಸ್ಮೃತಿ ಕೋಶದಲ್ಲಿ ಈ ರೀತಿ ತನಗೆ ಅರಿವಿಲ್ಲದಂತೆಯೇ ಇಡೀ ಈ ದೇಶದಲ್ಲಿ ಈ ಹಕ್ಕುಗಳ ಹೋರಾಟಗಳು ಎಲ್ಲೆಲ್ಲಿ ನಡೆದಿದೆಯೋ, ಮನುಷ್ಯತ್ವದ ದಮನ ಎಲ್ಲೆಲ್ಲಿ ಉಂಟಾಗಿದೆಯೋ ಅಲ್ಲಿ ಇದ್ದಂತಹ ಚಿಂತನೆಗಳು, ಪರಿಭಾಷೆಗಳು ಅವು ಪ್ರಾಗ್ರೂಪ ಪ್ರತಿಮೆಗಳಾಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಪಂಚಮ ಬಹಳ ಮುಖ್ಯ ಅಂತ ಅನಿಸುತ್ತೆ. ನೆಕ್ಸ್ಟ್, ಪಂಚಮದಲ್ಲಿರುವ ವಸ್ತುವಿನ ಬಗ್ಗೆ ನಾನು 2 ಮಾತನ್ನಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಅದರ ಪ್ರಕಾರಗಳ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್, ಅದರ ಭಾಷೆ ಬಗ್ಗೆ ಮಾತಾಡಿದೆ. ಅಲ್ಲಿರುವ ಲೇಖಕರ ಬಗ್ಗೆ ನಾನು ಮಾತಾಡಿದೆ. ಎಷ್ಟು ಅಪಾರವಾದ ವೈವಿಧ್ಯತೆ, ವಸ್ತು ವೈವಿಧ್ಯತೆ ಇದೆ ಅಂತಂದರೆ ಇಷ್ಟನ್ನು ನಾನು ಹೇಗಪ್ಪ ಒಂದು ಪರಿಭಾಷೆಯಲ್ಲಿ ಹೇಳೋದು ಅಂತ ಅನ್ಸಿದ್ರೆ, ಇದನ್ನಾಗಲೇ ಗೋವಿಂದಯ್ಯ ಸರ್ ಕೂಡ ಹೇಳಿದರು, ಇದನ್ನು ಬೇರೆ ರೀತಿಯಲ್ಲಿ ಇಂದೂಧರ್ ಸರ್ ಕೂಡ ಹೇಳಿದರು, ಆಮೇಲೆ ರಾಕೇಶ್ ಸರ್ ಕೂಡ ಹೇಳಿದರು.
ಅವು ಆಧುನಿಕ ರಾಷ್ಟ್ರವನ್ನು ಮತ್ತು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಎಲ್ಲವನ್ನೂ ಕೂಡ ಅವು ಚಿಕಿತ್ಸಕ ದೃಷ್ಟಿಯಿಂದ ನೋಡ್ತಾ ಇದ್ದಾವೆ. ಸೊ ಯಾವುದೇ ಕಾಲದ ಅಭಿವ್ಯಕ್ತಿ ಅನ್ನೋದು ನೇರವಾಗಿ ತನ್ನ ಎದುರಿಗೆ ಸೃಷ್ಟಿಗೊಳ್ಳುತ್ತಿರುವಂತಹ ರಾಷ್ಟ್ರದ ಜೊತೆಗೆ ಅದು ಮುಖಾಮುಖಿ ಆಗ್ತಾ ಇರುತ್ತೆ. ಸೊ 20 ವರ್ಷದ ಈ ಹುಡುಗರು ಏನು ಮಾಡ್ತಾ ಇದ್ರು? ತಮ್ಮ ಕಾಲಘಟ್ಟದಲ್ಲಿ ಎದುರಿಗೆ ಇರುವಂತಹ ಒಂದು ರಾಷ್ಟ್ರ, ಅದು ಪಾರಂಪರಿಕವಾಗಿ ದಮನವನ್ನೇ, ಪಾರಂಪರಿಕವಾಗಿ ತುಳಿತವನ್ನೇ ತನ್ನ ಒಂದೊಂದು ಮೆಮರಿ ಸೆಲ್ಲಲ್ಲೂ ಕೂಡ, ರಕ್ತದ ಅಣುವಿನಲ್ಲೂ ಕೂಡ ಉಳಿಸ್ಕೊಂಡಿರುವಂತಹ ಒಂದು ರಾಷ್ಟ್ರಕ್ಕೆ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಹಾಗೆ ಮುಖಾಮುಖಿ ಆಗುವ ಸಂದರ್ಭದಲ್ಲಿ ಇವರು ಸೃಷ್ಟಿಸ್ತಾ ಇರುವಂತ ಇನ್ನೊಂದು ರಾಷ್ಟ್ರ ಯಾವುದು? ಸೊ ಈ ಕಥನಗಳು ಒಂದು ರಾಷ್ಟ್ರವನ್ನು ತೋರಿಸ್ತಾ ಇದ್ದಾವೆ, ಇನ್ನೊಂದು ರಾಷ್ಟ್ರವನ್ನು ಕಟ್ತಾ ಇದ್ದಾವೆ. ಹಾಗೆ ಕಟ್ಟುತ್ತಾ ಇರುವಂತಹ ರಾಷ್ಟ್ರ ಯಾವುದು? ಒಂದು ನ್ಯಾಯದ ರಾಷ್ಟ್ರ. ಬಹಳ ಸಿಂಪಲ್ ಆದ ಟರ್ಮ್ಸಲ್ಲಿ ಹೇಳೋದಾದರೆ, ಎಲ್ಲ ರೀತಿಯಲ್ಲೂ ನ್ಯಾಯವಾದಂತಹ ಒಂದು ರಾಷ್ಟ್ರವನ್ನು ಅವರು ಕಟ್ಟಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೊ ಆ ನ್ಯಾಯ ಎನ್ನುವುದನ್ನು ನಾವು ಮತ್ತೆ ಎಕನಾಮಿಕ್ ಸೋಷಿಯಲ್ ಅಂತ ಹೇಳ್ದೇನೆ, ನಾನೊಂದು ನಮ್ಮ ಕಾಲಘಟ್ಟದ ಮಾರ್ಕ್ಸ್ವಾದಿ ಚಿಂತಕ, ನಾನು ಬಹಳ ಪ್ರೀತಿಸುವಂಥ ಮಾರ್ಕ್ಸ್ವಾದಿ ಚಿಂತಕ, ನಮ್ಮ ಕಾಲಘಟ್ಟದ ಜಾಗತೀಕರಣ, ಅದರಿಂದ ಉಂಟಾಗಿರುವಂತಹ ಸಾಮ್ರಾಜ್ಯಶಾಹಿತ್ವದ ಬಗ್ಗೆ ಬಹಳ ದೊಡ್ಡ ಟಿಪ್ಪಣಿಯನ್ನು ಅವನು ಬರೀತಾನೆ ತನ್ನ ಎಂಪೈರ್ ಎನ್ನುವ ಕೃತಿನಲ್ಲಿ. ಅಲ್ಲಿಂದ ಕೆಲವು ಸಾಲುಗಳನ್ನು ತಗೊಂಡು ಪಂಚಮ ಸೃಷ್ಟಿಸ್ತಾ ಇರುವ ರಾಷ್ಟ್ರದ ಸ್ವರೂಪವನ್ನು ಆ ಮಾತುಗಳ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಐಕ್ಯ ಹಾಬ್ಸ್ವಾಮ್ ಏನು ಹೇಳ್ತಾನೆ ಅಂತಂದರೆ, ನ್ಯಾಷನಲಿಸಮ್ ಅರೈಸಸ್ ಇನ್ ರೆಸ್ಪಾನ್ಸ್ ಟು ಅನ್ ಅನ್ಈವನ್ ಡೆವಲಪ್ಮೆಂಟ್. Nationalism arises in response to an uneven development and uneven resource distribution. In other words, nationalism is a way for people to unite to face the inequalities. Nationalism is a way for people to unite to face the inequalities. ಪಂಚಮ ಮಾಡಿದ್ದು ಇದನ್ನೇ, ಅಂಬೇಡ್ಕರ್ ಮಂಡಿಸಿದ್ದು ಇದನ್ನೇ, ಬುದ್ಧ ಹೇಳಿದ್ದು ಇದನ್ನೇ. ಸೊ ಅಂಬೇಡ್ಕರ್ ಅವರು ಸಂವಿಧಾನದ ಸಭೆಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಕಣಿಯನ್ನು ನುಡಿದಿದ್ರಲ್ಲ, ಈ ಪ್ರಜಾಪ್ರಭುತ್ವ ನಿಜವಾಗ್ಲೂ ಕೂಡ ಸಾಕಾರವಾಗುತ್ತೋ ಇಲ್ವೋ ಅಂತ ಆ ಕಣಿಯನ್ನ ಅವರು ಅದರ ವಿಭಿನ್ನ ಸ್ವರೂಪಗಳಲ್ಲಿ ಪಂಚಮದ ಸಂಪಾದಕರು ಅದನ್ನು ಮತ್ತೊಮ್ಮೆ ರೀಟ್ರೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಆಡಳಿತಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಸಮಾಜ ಇರ್ಬೋದು, ಫ್ಯೂಡಲಿಸಮ್ನ ಇರ್ಬೋದು, ಜೆಂಡರ್ ಸಿಸ್ಟಮ್ ಇರ್ಬೋದು, ಎಲ್ಲದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅಂಬೇಡ್ಕರ್ ಅವರ ಆತಂಕ, ಅಂಬೇಡ್ಕರ್ ಅವರ ಆ ಭಯವನ್ನು ಕೂಡ ಅದು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಆ ಮೂಲಕವಾಗಿ ಸದಾ ಜಾಗೃತವಾಗಿರುವಂತಹ ಈ ಯಾಜಮಾನೀಯ ಬಂಡವಾಳ ಶಕ್ತಿಗಳನ್ನು ಅದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು, ಹೆಚ್ಚು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಒಂದು ಪ್ರಜ್ಞೆಯನ್ನು ಅದು ಓದುಗರಲ್ಲಿ ಅದು ತುಂಬುತ್ತಾ, ಪಂಚಮ ಏನು ಮಾಡ್ತಾ ಇದೆ ಈ ಮೂಲಕ, ಹಾಗೆ ತುಂಬುವುದ್ರ ಮೂಲಕ ಪಂಚಮ ಏನು ಮಾಡ್ತಾ ಇದೆ? ಪಂಚಮ ಗ್ರಾಮ್ಶಿ ಹೇಳುವ ಹಾಗೆ ಒಂದು ಪ್ಯಾಸಿವ್ ರೆವಲ್ಯೂಷನ್ ಅನ್ನು ಮಾಡ್ತಾ ಇದೆ. ಆಕ್ಟಿವ್ ರೆವಲ್ಯೂಷನ್ ನಾವು ಹಿಡಿದು ಹೋರಾಡಬೇಕಾಗಿಲ್ಲ, ನಮ್ಮ ನಡೆ ನಮ್ಮ ನುಡಿಯೇ ಒಂದು ದೊಡ್ಡ ರೆವಲ್ಯೂಷನ್ ಆಗಬಹುದು ಅನ್ನುವಂಥ ಒಂದು ದೊಡ್ಡ ಪ್ಯಾಸಿವ್ ರೆವಲ್ಯೂಷನ್ಗೆ ಈ ಪಂಚಮ ಸಾಕ್ಷಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದನ್ನು ಸಾಧ್ಯವಾಗಿಸಿದಂಥ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈ ಪ್ಯಾಸಿವ್ ರೆವಲ್ಯೂಷನ್ಗೆ ಬುನಾದಿಯನ್ನು ಹಾಕಿಕೊಟ್ಟ ಎಲ್ಲರಿಗೂ ಕೂಡ ನಾವು ನಮ್ಮ ಜನ್ರೇಷನ್ನವರು ಋಣಿಗಳು ಅಂತ ನಾನು ಪ್ರಾಮಾಣಿಕವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ನೋಡ್ತಾ ನೋಡ್ತಾ ಹೋದಂತೆ ಪಂಚಮದಲ್ಲಿ ಏನೋ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಮಾಡ್ತು. ಏನದು ಕಡಿಮೆ ಇರೋದು? ನನಗೆ ಪದೇ ಪದೇ ಕೋಟ್ಕಾನಹಳ್ಳಿ ರಾಮಯ್ಯ ಸರ್, ಲಕ್ಷ್ಮೀಪತಿ ಕೋಲಾರ ಸರ್ ಅವ್ರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ನಿಜವಾಗ್ಲೂ ಕೂಡ ದಲಿತ್ ಪಾಲಿಟಿಕ್ಸು
ಎಲ್ಲ ಯಾಜಮಾನೀಯತೆಯ ವಿರುದ್ಧ ಜಯವನ್ನು ಸಾಧಿಸಬೇಕು ಅಂತಂದರೆ ಅದು ಬಹಳ ಬಲವಾಗಿ ಕಲ್ಚರಲ್ ರೆವಲ್ಯೂಷನನ್ನು ದಾರಿಯನ್ನು ಹಿಡಿಬೇಕು ಅಂತ ಹೇಳ್ತಾ ಇತ್ತು. ಸಾಂಸ್ಕೃತಿಕ ಕ್ರಾಂತಿಗೆ ಸಾಧ್ಯವಾಗಬಹುದಾದಂತಹ ಹತಾರುಗಳು ಅವುಗಳು ಸ್ವಲ್ಪ ಕಡಿಮೆ ಪಂಚಮದಲ್ಲಿ ಇದೆ ಅಂತ ಅನ್ನಿಸ್ತು. ಲೆಟ್ ಮಿ ಪುಟ್ ಇಟ್ ಇನ್ ಎ ಬೆಟರ್ ವೇ. 75% ವೈಜ್ಞಾನಿಕ ಮತ್ತು ವೈಚಾರಿಕ ಪ್ರಜ್ಞೆಯ ಲೇಖನಗಳು ಇದ್ದರೆ ಈ ರೀತಿಯ ಸಾಂಸ್ಕೃತಿಕ ಕ್ರಾಂತಿಗೆ ಸಂಬಂಧಪಟ್ಟ ಲೇಖನಗಳು ಬಹುಶಃ ಒಂದು 13% ಇರಬೇಕು. ಬಾಕಿವು ನನಗೆ ಇನ್ನೂ ಎಲ್ಲಿ ಕಡಿಮೆ ಅಂತ ಅನಿಸಿದ್ದು ಅಂತಂದರೆ ಆ ಸ್ಟ್ರಾಟಜಿಗಳೇನು, ನಮ್ಮ ಎದುರಿಗಿರುವ ಶತ್ರುವನ್ನು ಹೋರಾಡೋಕ್ಕೆ ನಾವು ಸೃಷ್ಟಿ ಮಾಡ್ಕೊಳ್ಬೇಕಾಗಿರೋ ಸ್ಟ್ರಾಟಜಿ ಏನು. ಇದೇ ಪಂಚಮದಲ್ಲಿ ಬೇರೆ ಬೇರೆ ಜಾತಿಗಳ ಸಂಘಟನೆಗಳು ನಡೀತಾ ಇದ್ದಂತಹ ವರದಿಗಳು ಬರ್ತವೆ. ಸೊ ಅವುಗಳ ಮಾದರಿಗಳೇನು, ನಾವು ಯಾವ ಮಾದರಿಗಳನ್ನ ಹಿಡ್ಕೊಂಡು ನಾವು ಇನ್ನಷ್ಟು ಸಶಕ್ತರಾಗಬೇಕು, ಅದನ್ನೊಂದು ಸ್ವಲ್ಪ ಸೇರ್ಕೊಂಡ್ಬಿಟ್ಟಿದ್ದಿದ್ರೆ ಬಹುಶಃ ಇವತ್ತು ಅದನ್ನು ಓದ್ತಾ ಇದ್ದಂತಹ ನಮ್ಮೆಲ್ರಿಗೂ ಕೂಡ ಬೇರೆ ರೀತಿಯ ದಿಕ್ಸೂಚಿಗಳು ಕೂಡ ಕಾಣ್ತಾ ಇದ್ವು ಅಂತ ನನಗನ್ಸುತ್ತೆ. ಕೊನೆ ಮಾತು, ಹೌ ಡಿಡ್ ಪಂಚಮ ಹ್ಯಾಪನ್? ಇದೊಂದು ಸೋಜಿಗ, ಇದನ್ನೆಲ್ಲರೂ ಕೂಡ ಹೇಳಿದ್ದಾರೆ. ನನಗೂ ಇದೊಂದು ಸೋಜಿಗ, ಮತ್ತೆ ನನಗೆ ತಹತಃ ಮತ್ತೊಮ್ಮೆ ಪಂಚಮ ಆಗಬೇಕು ಎನ್ನುವಂತಹ ತಹತಃ ಕೂಡ. ಪಂಚಮ ಹೇಗೆ ಸಾಧ್ಯವಾಯಿತು ಅಂತಂದರೆ ಉದ್ದಕ್ಕೂ ನೋಡ್ತಾ ಬಂದೆ, ಅಪಾರವಾದ ಒಗ್ಗಟ್ಟು. ಮತ್ತು ಇಲ್ಲಿ ಇಂದುಧರ್ ಸರ್ ಹೇಳಿದರು, ನಾನಿಲ್ಲಿ ಯೋಚನೆ ಮಾಡ್ತಾ ಇದ್ದೆ ಅದು ದೂರದ ಊರಿನಲ್ಲಿರೋ ಯಾರಿಗೋ ತಲುಪ್ತಾ ಇತ್ತು ಅಂತ ಹೇಳಿ. ಸೊ ಆ ರೀತಿಯಾದಂತಹ ಒಂದು ಸಂವೇದನೆಗಳು, ಆ ಒಗ್ಗಟ್ಟು, ಆ ಬಲ, ಆ ಸಂವೇದನೆಗಳಿಂದ ಪಂಚಮ ಸಾಧ್ಯವಾಯಿತು. ಮತ್ತೊಮ್ಮೆ ನಮಗೆ ಅದೇ ರೀತಿಯ ಒಗ್ಗಟ್ಟು ಬೇಕಾಗಿದೆ, ಬಲ ಬೇಕಾಗಿದೆ, ಸಂವೇದನೆಗಳು ಬೇಕಾಗಿದೆ. ನಾನು ನಿಮ್ಮೆಲ್ಲರಿಗಿಂತ ಕಿರಿಯವಳು, ನಾನೂ ಕೂಡ ಅಪಾರವಾದ ಭಯ ಮತ್ತು ಆತಂಕದಿಂದ ನಮ್ಮ ಕಾಲಕ್ಕೆ ಹೆದರುಕೊಂಡು ಮುದುರ್ಕೊಳ್ತಾ ಕೂತ್ಕೊಳ್ತಾ ಇದ್ದೀನಿ. ಯಾವ ವೇದಿಕೆಗಳು, ಯಾವ ಭಾಷಣಗಳು ಎಲ್ಲವೂ ಕೂಡ ಅಂತಿಮವಾಗಿ ನಿರುಪಯೋಗಿಯೋ ಏನೋ ಎನ್ನುವಂತಹ ಗುಮಾನಿ ಮತ್ತು ವಿಷಾದಗಳು ನನ್ನನ್ನು ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದೊಂದು ಸಣ್ಣ ಸಣ್ಣ ಈವೆಂಟ್ಗಳು, ಐ ಕಾಲ್ ಇಟ್ ಆಸ್ ಡಿಸ್ಕರ್ಸಿವ್ ಈವೆಂಟ್. ಡಿಸ್ಕರ್ಸಿವ್ ಈವೆಂಟ್ ಅಂತ ನಾನು ಯಾಕೆ ಕರಿತಿದ್ದೀನಿ ಅಂತಂದರೆ, ಫೂಕೋನ ಪ್ರಕಾರ ಯಾವುದೇ ಒಂದು ಸಣ್ಣ ಘಟನೆ ಇಡೀ ಒಂದು ಚರಿತ್ರೆಗೆ ದೊಡ್ಡ ಪಲ್ಲಟವನ್ನು ಕೊಡುವಂತಹ ಸಾಧ್ಯತೆಗಳನ್ನು ಅದರ ಒಡಲಲ್ಲಿ ಇಟ್ಕೊಂಡಿರುತ್ತೆ ಅಂತ ಹೇಳ್ತಾನೆ. ಸೊ ಅದನ್ನು ಡಿಸ್ಕರ್ಸಿವ್ ಈವೆಂಟ್ ಅಂತ ಕರೀತಾನೆ ಫೂಕೋ. ಆ ಥರದ ಒಂದು ಡಿಸ್ಕರ್ಸಿವ್ ಈವೆಂಟ್ ಇದಾಗಲಿ, ಮತ್ತು ವಚನಕಾರರು ಹೇಗೆ ಸಕಲ ಪುರಾತನರ ನೆರವಿನಿಂದ ಅಥವಾ ಅದರ ಬುನಾದಿಯಿಂದ ಹೊಸದೊಂದು ರಾಷ್ಟ್ರವನ್ನು ಕಟ್ಟಲು ಪ್ರಯತ್ನಿಸಿದರು. ಎಲ್ಲ ಸಕಲ ಪುರಾತನರು ಇದ್ದೀರಿ, ನಿಮ್ಗೆ ವಯಸ್ಸಾಗಿದೆ ಅಂತ ನಾನು ಹೇಳ್ತೀರಾ, ಯುವರ್ ಯಂಗ್ ಅಟ್ ಹಾರ್ಟ್. ನಿಮ್ಮ ಕಮಿಟ್ಮೆಂಟಿಂದನೇ ನೀವು ಇವತ್ತೆಲ್ಲರೂ ಬಂದಿದ್ದೀರಾ. ನಿಮ್ಮ ಕಮಿಟ್ಮೆಂಟ್ ನೋಡಿ ನನ್ನಂಥ ಜನ್ರೇಷನ್ಗೆ ನಾಚಿಕೆ ಕೂಡ ಆಗುತ್ತೆ. ಸೊ ಮತ್ತೊಮ್ಮೆ ಇನ್ನೊಂದು ರಾಷ್ಟ್ರವನ್ನು ಕಟ್ಟುವುದಕ್ಕಾಗಿ ನಾವು ನಿಮ್ಮೆಲ್ಲರ ನೇತೃತ್ವದಲ್ಲಿ ನಡೆಯೋದಕ್ಕೆ ಖಂಡಿತ ಸಿದ್ಧರಿದೆ. ಯಾಕೆಂದರೆ ನಮಗೆ ದಾರಿಗಳು ಕಾಣ್ತಿಲ್ಲ, ದಿಕ್ಕುಗಳು ತೋಚ್ತಾ ಇಲ್ಲ. ಅದೆಲ್ಲವನ್ನು ಸಾಧ್ಯ ಮಾಡಿಕೊಡಿ ಅಂತ ವಿನಂತಿಸ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.